Next derivation, height of a projectile. Right. So in the previous classes we have derived expressions for time of maximum height and then time of flight. Next derivation, that is height of a projectile. Right. So now let us see the definition of height of a projectile. So the maximum height reached by the projectile, the maximum height reached by the projectile 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 along y direction or y axis. So the maximum height reached by the projectile along y axis is called time of, sorry, not time, height of projectile, which is denoted by capital H. Now again let us consider projectile motion. Projectile motion na consider ಮಾಡೋಣ. Let this is x axis and this is y axis. I repeat, so let us consider a plane. ಅಂದರೆ ಪ್ರೊಜೆಕ್ಟೈಲ್ ಮೋಷನ್ ಡಿಸ್ಕಸ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಕನ್ಸಿಡರ್ ಎ ಪ್ಲೇನ್. ರೈಟ್. ನಾವು ಲೆಟ್ ಅಸ್ ಥ್ರೋ a object in this direction, or let us project an object with some velocity v in this direction, and this direction of projection makes some angle theta with the horizontal or x axis. ಸೊ ಪ್ರೊಜೆಕ್ಟ್ ಮಾಡಿದ ಮೇಲೆ ಆ ಪ್ರೊಜೆಕ್ಟಲ್ಲಿ ಏನು ಮಾಡುತ್ತೆ, ಈ ರೀತಿ ಪ್ಯಾರಾಬೋಲಿಕ್ ಪಾತ್ನ ಕವರ್ ಮಾಡುತ್ತೆ. ರೈಟ್. ಸೊ ದಿ ಪಾತ್ ಫಾಲೋಡ್ ಬೈ ದ projectile is nothing but parabola. Right. And now we know that according to the resolution of vector, so resolution of vector prakara, the component of v along x direction nothing but v cos theta, and the component of velocity along y direction v sin theta. ಅಂದರೆ ರೆಸಲ್ಯೂಷನ್ ಪ್ರಕಾರ ಸೊ ಒಂದು ವೆಕ್ಟರ್ನ ನಾವು ಪ್ಲೇನಲ್ಲಿ ಸ್ಪ್ಲಿಟ್ ಮಾಡ್ಬೋದು. ಸೊ ವಿನ ಪ್ರೊಜೆಕ್ಟೈಲ್ನ ವೆಲಾಸಿಟಿ ಅಲಾಂಗ್ ಎಕ್ಸ್ ಡೈರೆಕ್ಷನಲ್ಲಿ ಬೇಕು ಅಂದರೆ ಸೊ ಇನಿಷಿಯಲ್ ವೆಲಾಸಿಟಿ ಮಲ್ಟಿಪ್ಲೈಡ್ ಬೈ ಕಾಸ್ ಥೀಟಾ, and to find the velocity of projectile along y direction, so initial velocity is multiplied by sin theta. Totally, so v cos theta and v sin theta are the components of velocity of projection along x axis and the y axis. Right. So this is about explanation. Right. So again I am repeating, so height of projectile na derive ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಫಸ್ಟ್ ಯು ಡೆರೈವ್ ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್ ಆ್ಯಂಡ್ ಟೈಮ್ ಆಫ್ ಫ್ಲೈಟ್. ಸೊ ಎರಡು ಡೆರಿವೇಷನ್ನ ಪ್ರಾಕ್ಟೀಸ್ ಮಾಡಿದ ಮೇಲೆ ಅಥವಾ ವಾಚ್ ಮಾಡಿದ ಮೇಲೆ ಸೊ ನೀವು ಹೈಟ್ ಆಫ್ ಪ್ರೊಜೆಕ್ಟೈಲ್ನ ವಾಚ್ ಮಾಡಿದಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಪ್ಲೀಸ್ ಗೋ ಆ್ಯಂಡ್ ವಾಚ್ ಪ್ರೀವಿಯಸ್ ವಿಡಿಯೋಸ್. ಓಕೆ, ನಾವು ಕಮ್ ಟು ದಿ ಹೈಟ್ ಆಫ್ ಎ ಪ್ರೊಜೆಕ್ಟೈಲ್. ರೈಟ್. ಹಿಯರ್ ಹೈಟ್ ಆಫ್ ಎ ಪ್ರೊಜೆಕ್ಟೈಲ್ ಅಂದರೆ ನಾವು ಪ್ರೊಜೆಕ್ಟೈಲ್ನ ಪ್ರೊಜೆಕ್ಟ್ ಮಾಡಿದಾಗ ಏನಾಗುತ್ತೆ, ಸೊ ಈ ರೀತಿ ಪ್ರೊಜೆಕ್ಟೈಲ್ ಮೂವ್ ಆಗ್ತಾ ಹೋಗುತ್ತೆ. ಅಟ್ ಸಮ್ ಪಾಯಿಂಟಲ್ಲಿ ಏನಾಗುತ್ತೆ, ದಿ ವೈ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಏನಾಗುತ್ತೆ, ಝೀರೋ ಆಗುತ್ತೆ. ಸೊ ಮೇಲೆ ಮೂವ್ ಆಗ್ತಾ ಏನಾಗುತ್ತೆ ಅಂದರೆ ಸೊ ಯಾವುದೋ ಒಂದು ಪರ್ಟಿಕ್ಯುಲರ್ ಹೈಟಲ್ಲಿ, ಸರ್ಟೈನ್ ಹೈಟಲ್ಲಿ ದಿ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಅಲಾಂಗ್ ವೈ ಡೈರೆಕ್ಷನ್ ಏನಾಗುತ್ತೆ, ಝೀರೋ ಆಗುತ್ತೆ. ಆ್ಯಂಡ್ ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಇರೋದರಿಂದ ಏನಾಗುತ್ತೆ ಮತ್ತು ಈ ರೀತಿ ಮೂವ್ ಆಗುತ್ತೆ. ಎಗೇನ್ ಮೂವ್ ಆಗಬೇಕಾದಾಗ ಡ್ಯೂ ಟು ಗ್ರಾವಿಟಿ ಇಟ್ ಫಾಲೋಸ್ ಪ್ಯಾರಾಬೋಲಿಕ್ ಪಾತ್, ಮತ್ತೆ ಏನಾಗುತ್ತೆ ಈ ಪ್ಯಾರಾಬೋಲಿಕ್ ಪಾತಲ್ಲಿ ಮೂವ್ ಆಗುತ್ತೆ. ರೈಟ್. ಸೊ ಈ ಡೆರಿವೇಷನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಕ್ಸ್ಪ್ಲನೇಷನ್ ಬರೀಬೇಕಾಗುತ್ತೆ. ಸೊ ಏನಂತ ಬರೀತೀರಾ, ಕನ್ಸಿಡರ್ ಪ್ರೊಜೆಕ್ಟೈಲ್ ಮೋಷನ್. ಕನ್ಸಿಡರ್ ಪ್ರೊಜೆಕ್ಟೈಲ್ ಮೋಷನ್. ರೈಟ್. ಇದಾದಮೇಲೆ ಸೊ ವಾಟ್ ಈಸ್
ವೆಲಾಸಿಟಿ ಆಫ್ ಪ್ರೊಜೆಕ್ಷನ್. ವಿ ಅಂದರೆ ಏನು? ವೆಲಾಸಿಟಿ ಆಫ್ ಪ್ರೊಜೆಕ್ಷನ್. ಸೊ ಎಕ್ಸ್ಪ್ಲನೇಷನ್ ಪಾರ್ಟ್ ಬರೀಬೇಕಾಗುತ್ತೆ. ವೆಲಾಸಿಟಿ ಆಫ್ ಪ್ರೊಜೆಕ್ಷನ್. ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಅಂದರೆ ಯಾವ ವೆಲಾಸಿಟಿಲಿ ನಾವು ಪ್ರೊಜೆಕ್ಟೈಲ್ನ ಪ್ರೊಜೆಕ್ಟ್ ಮಾಡ್ತೀವೋ ಅದನ್ನು ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಅಂತ ಕರಿತೀವಿ. ಆ್ಯಂಡ್ ವಾಟ್ ಅಬೌಟ್ ಟೀಟಾ? ಆ್ಯಂಗಲ್ ಆಫ್ ಪ್ರೊಜೆಕ್ಷನ್. ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಕ್ಸಿಸ್ ಯಾವ ಆ್ಯಂಗಲಲ್ಲಿ ನಾವು ಥ್ರೋ ಮಾಡ್ತೀವೋ ಅಥವಾ ಪ್ರೊಜೆಕ್ಟ್ ಮಾಡ್ತೀವೋ ಅದನ್ನು ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಅಂತ ಕರಿತೀವಿ. ಆ್ಯಂಡ್ ವಿ ಕಾಸ್ ಟೀಟಾ ಆ್ಯಂಡ್ ವಿ ಸೈನ್ ಟೀಟಾ are the components of what? Are the components of velocity. Components of velocity along, yes, along x and y axis respectively. So this is about explanation part. So this start mene. Now let us derive height of projectile, right? So to derive the height of projectile, let us consider kinematic equation, that is v square equal to u square plus 2as. ಎಲ್ಲ ಡೆರೈವ್ ಮಾಡಿರ್ತೀರಾ. ಸೊ ವಿ ನಥಿಂಗ್ ಬಟ್ ಫೈನಲ್ ವೆಲಾಸಿಟಿ, ಯು ಇನಿಷಿಯಲ್ ವೆಲಾಸಿಟಿ, ಎ ನಥಿಂಗ್ ಬಟ್ ಆಕ್ಸಲರೇಷನ್, ಎಸ್ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್, ರೈಟ್. ಇಲ್ಲಿ ಟು ಫೈಂಡ್ ಹೈಟ್ ಆಫ್ ಎ ಪ್ರೊಜೆಕ್ಟೈಲ್ ವಿ ಹ್ಯಾವ್ ಟು ಕನ್ಸಿಡರ್ ವರ್ಟಿಕಲ್ ಮೋಷನ್. ಸೊ ದಿಸ್ ಹೈಟ್ ವಿಲ್ ಬಿ ಈಕ್ವಲ್ ಟು ದಿಸ್ ಹೈಟ್. ಅಂದರೆ ವರ್ಟಿಕಲ್ ಮೋಷನ್ನ ಕನ್ಸಿಡರ್ ಮಾಡಿದಾಗ ವಿ ಕ್ಯಾನ್ ಏಬಲ್ ಟು ಫೈಂಡ್ ಹೈಟ್ ಆಫ್ ಎ ಪ್ರೊಜೆಕ್ಟೈಲ್. ಸೊ ನಮಗೆ ಈ ಹೈಟ್ ಗೊತ್ತಾಗಬೇಕು ಅಂದರೆ ವಿ ಹ್ಯಾವ್ ಟು ಕನ್ಸಿಡರ್ ವರ್ಟಿಕಲ್ ಮೋಷನ್. ಸೊ ವರ್ಟಿಕಲ್ ಮೋಷನ್ನ ಕನ್ಸಿಡರ್ ಮಾಡಬೇಕು, ರೈಟ್. ಅಟ್ ಮ್ಯಾಕ್ಸಿಮಮ್ ಹೈಟ್, ಸೊ ವೆಲಾಸಿಟಿ ಆಫ್ ದ ಪ್ರೊಜೆಕ್ಟೈಲ್ ಅಲಾಂಗ್ ವೈ ಆಕ್ಸಿಸ್ ಏನಾಗಿರುತ್ತೆ? 0 ಆಗಿರುತ್ತೆ. ಹಾಗಾಗಿ ಸೊ ಲೆಟ್ ಅಸ್ ಕನ್ಸಿಡರ್ ದ ಈಕ್ವೇಷನ್ ಅಲಾಂಗ್ ವೈ ಆಕ್ಸಿಸ್. ವಿ ವೈ ಎ ಟು ಎ, ಎಸ್. ಸೊ ದಿ ಕಾಂಪೋನೆಂಟ್ ಆಫ್ ವೆಲಾಸಿಟಿ ಅಲಾಂಗ್ ವೈ ಡೈರೆಕ್ಷನ್ ಅಟ್ ಮ್ಯಾಕ್ಸಿಮಮ್ ಹೈಟ್ ಏನಾಗಿರುತ್ತೆ ಅಂದರೆ 0 ಅಲ್ವಾ. ಈ ಪಾಯಿಂಟಲ್ಲಿ ವೈ ಕಾಂಪೊನೆಂಟ್ ಆಫ್ ವೆಲಾಸಿಟಿ 0 ಆಗಿರುತ್ತೆ. ಹಾಗಾಗಿ ವಿ ಬೈ ನಥಿಂಗ್ ಬಟ್ 0. ಆ್ಯಂಡ್ ವಾಟ್ ಈಸ್ ಯು ವೈ? ಇನಿಷಿಯಲ್ ವೆಲಾಸಿಟಿ. ಇಲ್ಲಿ ವರ್ಟಿಕಲ್ ಮೋಷನ್ನ ಕನ್ಸಿಡರ್ ಮಾಡೋದ್ರಿಂದ ವಿ ಹ್ಯಾವ್ ಟು ಕನ್ಸಿಡರ್ ದ ಕಾಂಪೊನೆಂಟ್ ಆಫ್ ಇನಿಷಿಯಲ್ ವೆಲಾಸಿಟಿ ಅಲಾಂಗ್ ವೈ ಡೈರೆಕ್ಷನ್. ಸೊ ಹಾಗಾಗಿ ವಿ ಸೈನ್ ಟೀಟಾ. ವಾಟ್ ಈಸ್ ವಿ ಸೈನ್ ಟೀಟಾ? ದಿ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಅಲಾಂಗ್ ವೈ ಡೈರೆಕ್ಷನ್. ವಿ ಸೈನ್ ಟೀಟಾ, ಇಲ್ಲಿ ಸ್ಕ್ವೇರ್ ಇದೆ ಹಾಗಾಗಿ ಸ್ಕ್ವೇರ್ ಪ್ಲಸ್ 2 ಇಂಟು ಇಯರ್ ಎ ನಥಿಂಗ್ ಬಟ್ ಆಕ್ಸಲರೇಷನ್, ರೈಟ್. ಸೊ ಈ ಪ್ರೊಜೆಕ್ಟೈಲ್ ಅಪ್ವರ್ಡ್ ಮೂವ್ ಆಗಬೇಕಾದ್ರೆ ಸೊ ಗ್ರಾವಿಟಿ ಯಾವ ಡೈರೆಕ್ಷನಲ್ಲಿರುತ್ತೆ ಅಂದರೆ ಡೌನ್ವರ್ಡ್ಸ್. ಡೈರೆಕ್ಷನ್ ಆಫ್ ಗ್ರಾವಿಟಿ ಡೌನ್ವರ್ಡ್ಸ್, ಬಟ್ ದ ಪ್ರೊಜೆಕ್ಟೈಲ್ ಮೂವಿಂಗ್ ಅಪ್ವರ್ಡ್ಸ್. ಮೇಲೆ ಮೂವ್ ಆಗ್ತಾ ಇದೆಯಲ್ವಾ, ಹಾಗಾಗಿ ಸೊ ಎ ನಥಿಂಗ್ ಬಟ್ ರಿಪ್ಲೇಸ್ಡ್ ಬೈ ಮೈನಸ್ ಜಿ. ಯಾಕೆ ಅಂದರೆ ಫಾರ್ ಎ ಫ್ರೀಲಿ ಫಾಲಿಂಗ್ ಬಾಡಿ ಆರ್ ವೆನ್ ಎ ಬಾಡಿ ಫ್ರೀಲಿ ಫಾಲಿಂಗ್ ಆರ್ ಮೂವಿಂಗ್ ಎಗೇನ್ಸ್ಟ್ ಟು ದಿ ಗ್ರಾವಿಟಿ, ಸೊ ಎ ಪ್ಲೇಸಲ್ಲಿ ನಾವು ಜಿ ಬರಿತೀವಿ. ಸಪೋಸ್ ಇಫ್ ದ ಬಾಡಿ ಮೂವಿಂಗ್ ಟುವರ್ಡ್ಸ್ ದ ಅರ್ತ್, ಮೂವಿಂಗ್ ಟುವರ್ಡ್ಸ್ ದ ಡೈರೆಕ್ಷನ್ ಆಫ್ ಗ್ರಾವಿಟಿ, ಅಂದರೆ ಗ್ರಾವಿಟಿ ಯಾವಾಗಲೂ ಡೌನ್ವರ್ಡ್ಸ್ ಇರುತ್ತೆ, ಬಾಡಿ ಕೂಡ ಡೌನ್ವರ್ಡ್ಸ್ ಮೂವ್ ಆದರೆ ಸೊ ಏನಾಗುತ್ತೆ? ಪಾಸಿಟಿವ್. ಇಫ್ ದ ಬಾಡಿ ಮೂವಿಂಗ್ ಇನ್ ದ ಅಪ್ವರ್ಡ್ ಡೈರೆಕ್ಷನ್ ವಿಚ್ ಈಸ್ ಎಗನೆಸ್ಟ್ ಟು ದಿ ಗ್ರಾವಿಟಿ, ಸೊ ಗ್ರಾವಿಟಿಗೆ ಎಗನೆಸ್ಟ್ ಆಗಿ ಬಾಡಿ ಮೂವ್ ಆದಾಗ ವಿ ಶುಡ್ ಟೇಕ್ ಎ ನಥಿಂಗ್ ಬಟ್ ಮೈನಸ್ ಜಿ. ಇದೊಂದು ಇಂಪಾರ್ಟೆಂಟ್ ನೋಟ್, ನೆನಪಲ್ಲಿ ಇಟ್ಕೊಂಡಿರಿ, ಆಯಿತಾ. ನಾವು ವಾಟ್ ಈಸ್ ಎಸ್ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ವರ್ಟಿಕಲ್ ಡೈರೆಕ್ಷನ್. ಸೊ ಈ ಮ್ಯಾಕ್ಸಿಮಮ್ ಹೈಟ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಕನ್ಸಿಡರ್ ಡಿಸ್ಪ್ಲೇಸ್ಮೆಂಟ್ ಆರ್ ಡಿಸ್ಟೆನ್ಸ್ ಅಲಾಂಗ್ ವರ್ಟಿಕಲ್ ಡೈರೆಕ್ಷನ್. ದೇರ್ ಫೋರ್ ಎಸ್ ಪ್ಲೇಸಲ್ಲಿ ಏನು ಬರಿತೀವಿ ಅಂದರೆ ಹೆಚ್ ಬರಿತೀವಿ. ವಾಟ್ ಈಸ್ ಹೆಚ್? ಮ್ಯಾಕ್ಸಿಮಮ್ ಹೈಟ್ ಅಲಾಂಗ್ ವಿಚ್ ಡೈರೆಕ್ಷನ್? ವರ್ಟಿಕಲ್ ಡೈರೆಕ್ಷನ್. ಸೊ ಈ ಹೈಟ್ ಫೈಂಡ್ ಔಟ್ ಮಾಡಬೇಕು ಅಂದರೆ ನೋಡಿ, ವರ್ಟಿಕಲ್ ಮೋಷನನ್ನು ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ದಿಸ್ ಹೈಟ್ ವಿಲ್ ಬಿ ಈಕ್ವಲ್ ಟು ದಿಸ್ ಹೈಟ್ ಅಲಾಂಗ್ ವರ್ಟಿಕಲ್ ಡೈರೆಕ್ಷನ್. ದೇರ್ ಫೋರ್ 0 ವಿಚ್ ಈಸ್ ಈಕ್ವಲ್ ಟು, ಸೊ ಸ್ಕ್ವೇರ್ನ ಅಪ್ಲೈ ಮಾಡಿ, ವಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಇಂಟು ಮೈನಸ್ 2gh. ಅಗೇನ್ ಟೇಕ್ ದಿಸ್ ಟರ್ಮ್ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡಾಗ ಏನಾಗುತ್ತೆ? ಮೈನಸ್ ಪ್ಲಸ್ ಆಗುತ್ತೆ. 2gh that is equal to v square sin square theta, or else h equal to v square sin square
theta by 2g, and this is the expression for height of a projectile. This is the expression for height of a projectile. So h equal to v square sin square theta by 2g. ಸೊ ವೆರಿ ಈಸಿ ಅಲ್ವಾ? ಸೊ ಒನ್ಸ್ ಪ್ರಾಕ್ಟೀಸ್ ಮಾಡಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಗಾಯ್ಸ್.